ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಬಾಳೆಹಣ್ಣು ಮಿಲ್ಕ್ ಶೇಕ್ ಹೇಗೆ ಮಾಡೋದಂತ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬೇಸಿಗೆ ಟೈಮಲ್ಲಿ ತುಂಬ ಬಾಡಿಗೆ ತಂಪು. ಹೇಗೆ ಮಾಡೋದು ಅಂತ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ನಾನಿಲ್ಲಿ ಒಂದು ಪ್ಲೇಟಲ್ಲಿ 2 ಬಾಳೆಹಣ್ಣು ತಗೊಂಡಿದ್ದೀನಿ. ಬಾಳೆಹಣ್ಣು ಇವಾಗ ಸಿಪ್ಪೆ ತೆಗೆದುಬಿಟ್ಟು ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ನಾನು 2 ಬಾಳೆಹಣ್ಣು ಬಳಸ್ತಾ ಇದ್ದೀನಿ ಸ್ನೇಹಿತರೆ. ಇವು ಬೇಸಿಗೆ ಟೈಮಲ್ಲಿ ಊಟ ಮಾಡೋಕ್ಕಾಗಲ್ಲ. ಅಂಥ ಟೈಮಲ್ಲಿ ನಾವು ತಂಪಾದ ಬಾಳೆಹಣ್ಣಿನ ಮಿಲ್ಕ್ ಶೇಕ್ ಹೇಗೆ ಮಾಡೋದು, ಹೇಗೆ ಮನೇಲೇ ಮಾಡ್ಕೊಂಡು ಕುಡಿಯೋದಂತ ನೋಡೋಣ. ಇವಾಗ ನೋಡಿ, ಪೀಸಾಗಿ ನಾನು 5 ಪಚ್ಚಬಾಳೆಹಣ್ಣು ತಗೊಂಡಿದ್ದೀನಿ. ನಾನು ಪೀಸಾಗಿ 2 ಬಾಳೆಹಣ್ಣು ಕಟ್ ಮಾಡ್ಕೊತಾ ಇದ್ದೀನಿ ಈ ಥರ. ಯಾಕೆಂದರೆ ಕಟ್ ಮಾಡಿಕೊಂಡ್ರೆ ನಮಗೆ ಮಿಕ್ಸಿಯಲ್ಲಿ ರುಬ್ಬಕ್ಕೆ ಈಸಿಯಾಗಿರುತ್ತೆ. ಹಾಗಾಗಿಬಿಟ್ಟು ಇವಾಗ ನೋಡಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ 2 ಬಾಳೆಹಣ್ಣು ಬಳಸ್ತಾ ಇದ್ದೀನಿ. ಮತ್ತು ಸ್ವಲ್ಪ ಹಾಲು ಬಿಸಿ ಮಾಡೋಕ್ಕೆ ಇಕ್ಕಿದ್ದೀನಿ ಸ್ನೇಹಿತರೆ. ಹಾಲು ಬಿಸಿ ಆದಮೇಲೆ ತಣ್ಣಗಾಗಿದೆ. ಇವಾಗ ಮಿಕ್ಸಿ ಜಾರ್ ತಗೊಂಡು ಅದರಲ್ಲಿ ಕಟ್ ಮಾಡಿರುವಂಥ ಬಾಳೆಹಣ್ಣು ಹಾಕ್ಕೊತಾ ಇದ್ದೀನಿ. ನೋಡಿ, 2 ಬಾಳೆಹಣ್ಣು ಕಟ್ ಮಾಡಿರುವಂಥ ಬಾಳೆಹಣ್ಣು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಬಿಸಿ ಮಾಡಿ ತಣ್ಣಗಾಗಿರುವಂಥ ಹಾಲನ್ನು ಹಾಕ್ಕೊತಾ ಇದ್ದೀನಿ. ಹಾಲು ಹಾಕ್ಕೊಂಡ್ಮೇಲೆ ನೋಡಿ, ನನಗೆ 1 ಗ್ಲಾಸಷ್ಟು ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ನಾನು ಅದಕ್ಕೆ ಒಂದು 2 ಸ್ಪೂನು ಸಕ್ಕರೆನ ಬಳಸ್ತಾ ಇದ್ದೀನಿ. ನೀವು ಬೇಕಂದರೆ ಸಕ್ಕರೆನ ಸ್ಕಿಪ್ ಮಾಡಿಬಿಟ್ಟು ಬೆಲ್ಲ ಅಥವಾ ಜೇನುತುಪ್ಪನ ಹಾಕೋಬಹುದು ಸ್ನೇಹಿತರೆ. ಇವಾಗ ಮಿಕ್ಸಿ ಜಾರಲ್ಲಿ ಹಾಕಿದ್ದೀನಲ್ವ, ರುಬ್ಕೊಂಡು ಬರ್ತೀನಿ. ನೋಡಿ, ಈ ಥರ ರುಬ್ಕೊಂಡು ಬಂದಿದ್ದೀನಿ. ಬಾಳೆಹಣ್ಣು ಮತ್ತು ಹಾಲು ಹಾಕಿಬಿಟ್ಟು ಸಕ್ಕರೆ ಹಾಕಿ ನೋಡಿ, ಜ್ಯೂಸ್ ಇವಾಗ ರೆಡಿಯಾಗಿದೆ. ಇವಾಗ ಒಂದು ಗ್ಲಾಸಲ್ಲಿ ನಾನು ಜಾರಿಂದ ಒಂದು ಗ್ಲಾಸಲ್ಲಿ ನೋಡಿ ಬಾಳೆಹಣ್ಣು ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಥರ ತುಂಬ ಚೆನ್ನಾಗಿರುತ್ತೆ. ನಮ್ಮ ಹೆಲ್ತ್ಗೂ ಒಳ್ಳೆಯದು ಸ್ನೇಹಿತರೆ. ಸ್ವಲ್ಪ ಎನರ್ಜಿ ಬಂದಾಗೂ ಆಗುತ್ತೆ ನಮಗೆ. ಸುಸ್ತು ಏನಾದರೂ ಆ ಥರ ಆಗ್ತಾಯಿದ್ರೆ ಇವಾಗ ಈ ಹಾಲಿಗೆ ನಾನು ಗೋಡಂಬಿ ಮತ್ತು ಬಾದಾಮಿನ ಕಟ್ ಮಾಡ್ಕೊಂಡಿದ್ದೀನಿ. ಚಿಕ್ಕದಾಗಿ ಪೀಸನ್ನು ಕಟ್ ಮಾಡಿಬಿಟ್ಟು, ನೀವು ಬೇಕಂದರೆ ಬಾದಾಮ್ ಪೌಡ್ರು ಹಾಕ್ಕೋಬೋದು. ನಾನಿಲ್ಲಿ ಈ ಥರ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ಜ್ಯೂಸು ಬಾಳೆಹಣ್ಣು ಮಿಲ್ಕ್ ಶೇಕು ಈ ಥರ ಬೇಸಿಗೆ ಟೈಮಲ್ಲಿ ನಮಗೆ ಊಟ ಬೇಡ ಅಂದರೆ ಈ ಥರ ಜ್ಯೂಸನ್ನು ರೆಡಿ ಮಾಡಿಕೊಂಡು ನಾವು ಮನೆಯಲ್ಲೇ ರೆಡಿ ಮಾಡ್ಕೋಬಹುದು ಸ್ನೇಹಿತರೆ. ಈ ಜ್ಯೂಸಿಂದ ನಮಗೆ ಆರೋಗ್ಯನೂ ತುಂಬ ಒಳ್ಳೆಯದಿರುತ್ತೆ ಸ್ನೇಹಿತರೆ. ಈ ಜ್ಯೂಸನ್ನು ಹೇಗೆ ಅನ್ನಿಸ್ತು ನಿಮಗೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ.